ಪ್ರೀತಿಯ ವೀಕ್ಷಕರೇ, ನೇಪಾಳ ಮೂಲದ ಪುಟ್ಟ ಹುಡುಗಿ 3.5 ವರ್ಷಕ್ಕೆ ಕನ್ನಡದ ಡ್ರಾಮಾ ಜೂನಿಯರ್ಸ್ನಲ್ಲಿ ಕಾಣಿಸ್ಕೊಳ್ತಾಳೆ. ಆಗ್ತಾನೆ ತೊದಲು ನುಡಿ ಆಡ್ತಿದ್ದಂತಹ ಆ ಪುಟ್ಟ ಹುಡುಗಿ ಇವತ್ತು ಕನ್ನಡ ಕಿರುತೆರೆಯಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿದ್ದಾರೆ. ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಿರಬಹುದು. ಹೌದು, ಸೀತಾರಾಮ ಧಾರಾವಾಹಿಯ ಸಿಹಿ ಪಾತ್ರಧಾರಿ ರೀತು ಸಿಂಗ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಹಾಯ್ ಮೇಡಮ್, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ. ಓಕೆ, ಈಗ ಸೀತಾರಾಮ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು ಹೇಗೆ ಅನಿಸ್ತಾ ಇದೆ? ಈಗ ಸಿಹಿ ಅಂತ ಕರಿಬೇಕೋ ಸುಬ್ಬಿ ಅಂತ ಕರಿಬೇಕೋ ನಿಮ್ಮನ್ನು ನಾನು? ಸೊ ಈಗ ಸುಬ್ಬಿ. ಇವಾಗ ಸುಬ್ಬಿ ಅಂತ ಕರೀಲಾ? ಎಸ್, ವೈ ಬಿಕಾಸ್ ಸಿಹಿ ಕಾಸ್ಟ್ಯೂಮಲ್ಲಿ ಇಲ್ಲವಲ್ಲ. ಹಾಂ ಹಾಂ, ಬಟ್ ನೀವು ರೀತು ಅಂತಾನೆ ಕರಿಬೋದು, ದಟ್ಸ್ ವೈ. ರೀತು ಅಂತಾನೂ ಕರಿಬೋದಾ? ಓಕೆ, ಇವಾಗ ರೀತು ಏನು ಮಾಡ್ತಾ ಇದ್ದಾಳೆ? ಏನು ಓದ್ತಿದ್ದಾಳೆ? ಸೆಕೆಂಡ್ ಸ್ಟ್ಯಾಂಡರ್ಡಾ? ಎಷ್ಟು ದಿನ ಸ್ಕೂಲಿಗೆ ಹೋಗ್ತೀಯಾ ತಿಂಗಳಲ್ಲಿ ನೀನು? ನಾನು 15 ಡೇಸ್ 3 ದಿವಸ ಹಂಗೆಲ್ಲ ಹೋಗ್ತೀನಿ. 15 ಡೇಸ್ ಹೋಗ್ತೀಯಾ ಮಂತ್ಲಿ? ಹೌದಾ? ಈ ಕನ್ನಡ ಇಷ್ಟೊಂದೆಲ್ಲ ಚೆನ್ನಾಗಿ ಮಾತಾಡ್ತೀಯಲ್ಲ ನೀನು. ಕನ್ನಡ ಬರೆಯಕ್ಕೆ ಬರುತ್ತಾ ನಿಂಗೆ? ಅಮ್ಮ ಅನ್ನೋದು ಅಪ್ಪ ಅನ್ನೋದು ಅಷ್ಟೇ. ಮತ್ತು ಬೇರೆ ಯಾವುದು ಕನ್ನಡ ವರ್ಡ್ಸ್ ಬರೆಯಕ್ಕೆ ಬರಲ್ಲ? ಕಲಿತಾ ಇದ್ದೀನಿ. ಸೂಪರ್ ನೀನು. ಓಕೆ, ನೆಕ್ಸ್ಟ್ ಟೈಮ್ ಹಾಗಾದರೆ ಫುಲ್ಲು ರೀತು ಸಿಂಗು ಕನ್ನಡದಲ್ಲಿ ಬರೆಯೋದನ್ನ ಕಲಿತಾಳೆ ಅಲ್ವಾ? ನಿಮಗೂ ತೋರಿಸ್ತೀನಿ. ನನಗೆ ತೋರಿಸ್ಲೇಬೇಕು ಮತ್ತೆ. ನಿನ್ನೆ ವೈಷ್ಣವಿ ಅಕ್ಕ ಎಂಗೇಜ್ಮೆಂಟ್ ಆಯಿತು, ಹೋಗಿದ್ಯಾ? ಹೇಗಿತ್ತು ಎಂಗೇಜ್ಮೆಂಟು? ಮಜಾ ತಿನ್ಕೊಂಡು ಮನೆಗೆ ಬಂದೆ, ದಪ್ಪಾಕೊಂಡೆ. ಅಷ್ಟೇನಾ? ನೀನಲ್ಲಿ ವೈಷ್ಣವಿ ಅಕ್ಕ ಅವ್ರ ಫಿಯಾನ್ಸ್ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ರೆ ನೀನು ಅದನ್ನ ನೋಡಿ ಶಿಳ್ಳೆ ಹೊಡಿತಾ ಇದ್ದೆ, ಕ್ಲಾಪ್ಸ್ ಎಲ್ಲ ಮಾಡ್ತಾ ಇದ್ದೆ. ನಾನು ನೋಡಿದೆ ವಿಡಿಯೋನ. ಹೊಡಿಲೇಬೇಕಲ್ಲ, ನಮ್ಗ ಇಷ್ಟು. ಓ ಹೌದಾ? ಅದಕ್ಕೆನಾ? ಹೆಂಗಿತ್ತು ಎಂಗೇಜ್ಮೆಂಟ್ ಎಲ್ಲ? ಯಾರ್ಯಾರನ್ನ ಮೀಟ್ ಮಾಡಿದೆ ಅಲ್ಲಿ? ನಾನು ಮೀಟ್ ಮಾಡಿದ್ದು ಆಲ್ ಆರ್ಟಿಸ್ಟ್. ಅಂದರೆ ಅಶೋಕ್ ಸರ್ ಅಮ್ಮ, ಅಶೋಕ್ ಸರ್ ತಂಗಿ ಬಂದಿರಲಿಲ್ಲ. ನಾನು ಅವ್ರ ಅಮ್ಮ ಬಂದಿದ್ದರು, ಅಶೋಕ್ ಸರ್ ಅಮ್ಮ, ಪೂ ಬಂದಿದ್ರು, ಭಾರ್ಗವಿ ಮ್ಯಾಮ್. ಪೂ ಅಂದರೆ ಪೂಜಾ ಲೋಕೇಶ್ ಅವರಾ? ಎಸ್. ಓಕೆ, ಪೂ ಬಂದಿದ್ರು. ನಾನು ವೈಶು ಒಂದೇ ಇರ್ತಾರೆ. ದೆನ್ ಪ್ರೀ ಬರಲಿಲ್ಲ. ಮೇಘನಾ ಶಂಕರಪ್ಪ ಪ್ರೀ ಅಂದರೆ ಆಡಿಯನ್ಸಿಗೆ ಗೊತ್ತಾಗಲ್ಲ ನೀನು ಹಿಂಗೆ ಹೇಳಿದ್ರೆ. ಗೊತ್ತಾಗುತ್ತಲ್ಲ, ಸೀತಾರಾಮದಲ್ಲಿ ಪ್ರೀ ಅಂತೀನಿ. ಬಟ್ ಎಲ್ಲರಿಗೂ ಗೊತ್ತಿರಲ್ಲ ಅಲ್ವಾ? ಆ ಪೂಗೆ ಭಾರ್ಗವಿ ಆಂಟಿ ಅಂತೀನಿ. ಓಕೆ, ಸೊ ಅದಕ್ಕೆ ಗೊತ್ತಾಗ್ತದೆ. ದೆನ್ ನಮ್ಮ ತಾತ ಬಂದಿದ್ರು. ಯಾರು ಹೇಳಿ? ಕಲಾ ಗಂಗೋತ್ರಿ ಮಂಜು ಅವರು, ವಟಾರದಲ್ಲಿ ಇರ್ತಾರಲ್ಲ ತಾತ ಅವರು. ಅವರು ಅವ್ರು ಬಂದಿದ್ರು. ನಮ್ಮ ಡೈರೆಕ್ಟರ್ ಸರ್ ಬಂದಿದ್ರು, ಮಂಜು ಸರ್ ಅಂದರೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಸರ್ ಬಂದಿದ್ರು. ದೆನ್ ಮ್ಯಾನೇಜರ್ ಸರ್ ಬಂದಿದ್ರು. ಸಿಕ್ಕಾಪಟ್ಟೆ ನಮ್ಮ ಚಂದ್ರು ತಾತ ಬಂದಿದ್ರು. ದೆನ್ ಇನ್ನೊಬ್ಬರು ಯಾರು? ಜ್ಯೋತಿ ಆಂಟಿ ಬಂದಿದ್ದರು. ಅಂದರೆ ಕತ್ಕೊಳ್ತಾರಲ್ಲ, ಅವ್ರ ಅತ್ತೆ ಬಂದಿದ್ರು. ಬಟ್ ರಿಯಲ್ ಲೈಫಲ್ಲಿ ಆ ಥರ ಎಲ್ಲ ಮಾಡಲ್ಲ ಅವರು. ಜ್ಯೋತಿ ಆಂಟಿ ತುಂಬ ಸ್ವೀಟು, ಸಿಕ್ಕಾಪಟ್ಟೆ ಸ್ವೀಟು, ಹಾಗೆ ನಗಿಸ್ತಾರೆ ಕೂಡ. ಹೌದಾ? ಇನ್ನು ಸೀತಮ್ಮನ ರಿಯಲ್ ಲೈಫಲ್ಲಿ ಏನಂತ ಕರಿತೀಯಾ? ವೈಶ್ ಅಂತ ಕರಿತೀಯಾ? ಅಕ್ಕ ಅಂತ ಕರೆಯಲ್ಲ, ವೈಶ್ ಅಂತ ಸ್ಟೈಲಾಗಿ ಕರೆಯೋದು. ಅದು ಶಾರ್ಟ್ ಫಾರ್ಮ್, ಪ್ರಿಟಿ ನೇಮ್. ಹೌದಾ? ಗೊತ್ತೇ ಇರಲಿಲ್ಲ ನನಗೆ. ಓಕೆ, ಸೀತಾರಾಮ ಧಾರಾವಾಹಿಯಲ್ಲಿ ಕುಂಭಮೇಳ ಆಯ್ತಲ್ವಾ? ಕುಂಭಮೇಳ ಟೈಮಲ್ಲಿ ಪ್ರಯಾಗ್ರಾಜ್ ಹೋಗಿರೋಂಥದ್ದು, ಅದೆಲ್ಲ ಹೇಗಿತ್ತು? ಸಿಕ್ಕಾಪಟ್ಟೆ ಎಂಜಾಯ್ ಆಗಿತ್ತು. ಪ್ರಯಾಗ್ರಾಜ್ಗೆ ಬಂದಿದ ತಕ್ಷಣ ಹಂಗೆ ಸ್ವಲ್ಪ ಹುಷಾರು ಇರಲಿಲ್ಲ, ಹೊಟ್ಟೆ ನೋವು ಆಗಿತ್ತು. ಸೊ ಅದಕ್ಕೆ ಬೋಟಲ್ಲೆಲ್ಲ ಹೋಗಿದ್ದು ಹೇಗಿತ್ತು? ಸೂಪರ್ ಆಗಿತ್ತು. ಕಂಟಿನ್ಯೂಸ್ಲಿ ಅಲ್ಲಿ ಶೂಟಿಂಗ್ ಇತ್ತಲ್ಲ, ಒಂದು ದಿವಸ ಫ್ರೀ ಇದ್ವಿ. ನಾನು 2 ಡೇಸ್ ಶೂಟಿಂಗ್ ಮಾಡಿದ್ವಿ. ನಾನು 1 more ಡೇ ಶೂಟಿಂಗ್ ಮಾಡಿ 5 ಡೇಸ್ ಅಲ್ಲಿ ಶೂಟಿಂಗ್ ಮಾಡಿ ಬಂದ್ವಿ. ಓಕೆ, ಬೋಟಲ್ಲಿ ಹೋಗಿರೋದೆಲ್ಲ ಹೇಗಿತ್ತು? ಸೋ ನೈಸ್, ಎಂಜಾಯ್ ಮಾಡಿದ್ವಿ. ನಿಂಗೆ ಒಂಚೂರು ಭಯ ಆಗಲಿಲ್ವಾ ನೀರಲ್ಲಿ ಹೋಗೋದಕ್ಕೆಲ್ಲ? ಡೈಲಿ ಮನೆಯಲ್ಲೇ ನೀರಲ್ಲಿ ಸ್ನಾನ ಮಾಡ್ತೀನಿ ಅಲ್ಲ. ನಾನು ಮುಂಚೆನೂ ಹೋಗಿದ್ದೀನಿ. ಎಲ್ಲಿ, ಯಾವಾಗ ಹೋಗಿದ್ಯಾ? ಸೀತಾರಾಮ ಪ್ರೊಮೋ ಶೂಟಲ್ಲಿ. ಹೌದಾ? ನೀರಲ್ಲೇ ಥರ ಸ್ನಾನ ಮಾಡಿದ್ದು. ಮಳೆ ಶೂಟು ಎಲ್ಲ ಆಟ ಆಡಿದ್ದು ಹೌದು. ಬೋಟಲ್ಲಿ ಹೋಗಿರೋದೆಲ್ಲ ಇವಾಗಲೇ ತಾನೆ? ಅದಕ್ಕೆ ಯಾಕೆ ಹೆದರ್ಕೋಬೇಕು? ತುಂಬ ಸತಿ ನಾನು ಮೂವಿಯಲ್ಲೂ ಹೋಗಿದ್ದೀನಿ.
ಸೂಪರ್. ನಿನ್ಗೆ ಹೆಂಗೆ ಇಷ್ಟೆಲ್ಲ ಧೈರ್ಯ ಬರೋದು? ಕೆಲವೊಂದು ಸತಿ ಅಂತೂ ಮೂವಿಯಲ್ಲೂ ಹಾಗೆ ಆಗ್ಬಿಡ್ತಾರೆ. ಅಂದರೆ ಹೀರೋ ಸರ್ಗೆ ಕಾಲಲ್ಲಿ ಮುಳ್ಚಿಟ್ಬಿಟ್ಟಿತ್ತು. ಸೊ ಅದಕ್ಕೆ ನನಗೆಲ್ಲ ಅಭ್ಯಾಸ ಇದೆ. ಹೌದಾ? ಮೊದಲಿಂದನೂ ನೀನು ಹಿಂಗೇನಾ? ಯಾವುದಕ್ಕೂ ಹೆದರ್ಕೊಳ್ಳಲ್ಲ? ಕೆಲವೊಂದಕ್ಕೆ ಹೆದರ್ಕೊಂಡು. ಯಾವುದಕ್ಕೆ ಹೆದರ್ಕೊಳ್ಳೋದು ನೀನು? ಯಾರಾದರೂ ಹೆದರಿಸಿದ್ರೆ ಓ ಅಷ್ಟೇ. ನೀನು ಸಮುದ್ರ ಬ್ಯಾ ಅಂತಾರಲ್ಲ, ಅಲ್ಲ ನಂಗೆ ಗೊತ್ತಿಲ್ಲದೆ ಬಂದು ಹೆದರಿಸಿದ್ರೆ. ನನ್ನ ಅಣ್ಣ ಇಲ್ಲಿದ್ದಾನೆ, ಸೊ ನಾನು ವಾಕ್ ಮಾಡಿಕೊಂಡು ಕಿಚನಿಗೆ ಬರ್ತಾ ಇದ್ದೀನಿ ನೀರು ಕುಡಿಯೋಕ್ಕೆ. ಅವ್ನು ಇಲ್ಲಿಂದ ಬ್ಯಾಮ್ ಅಂದರೆ ಹೆದರ್ಕೊಳ್ಳೇಬೇಕಲ್ವಾ, ಗೊತ್ತಿಲ್ಲದೆ ಮಾಡ್ತಾನಲ್ಲ. ಈಗ ನಿಮಗೆ ಹಂಗೆ ಮಾಡಿದ್ರೆ ನಿಮಗೆ ಹೆದರಿಕೆ ಆಗಲ್ವಾ? ಇಲ್ಲ. ಹೌದಾ? ಓಕೆ, ಚೆಕ್ ಮಾಡು ಒಂದಿನ. ಓಕೆನಾ? ಓಕೆ. ಈಗ ಸೀತಾರಾಮ ಧಾರಾವಾಹಿಯಲ್ಲಿ ಸಿಹಿ ಮತ್ತೆ ಸುಬ್ಬಿ ಎರಡೂ ಪಾತ್ರನ ಮಾಡ್ತಿದ್ಯಲ್ಲ, ಇದು ಹೇಗೆ ಅನ್ಸುತ್ತೆ ನಿಂಗೆ? ಐ ಆಮ್ ಸೋ ಹ್ಯಾಪಿ. ಅಷ್ಟೇ? ಐ ಆಮ್ ಸೋ ಹ್ಯಾಪಿ. ಅಷ್ಟೇ. ಅದರಲ್ಲಿ ಎಂಜಾಯ್ ಮಾಡ್ಬೋದು. ಸುಬ್ಬಿ ಅಂದರೆ ಸಿಹಿ ಏನಾದರೂ ಹೆದರಿಸ್ಬೋದು, ಗದರಿಸ್ಬೋದು. ಡ್ರೈವಿಂಗಲ್ಲಿ ಎಂಜಿನ್ ಆಫ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಸುಬ್ಬಿ ಹಂಗೆ ಮಾಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ದೆನ್ ಅವಳು ಭಾರ್ಗವಿ ಆಂಟಿಗೆ ಮಾತ್ರ ಬುದ್ಧಿ ಕಲಿಸ್ಬೋದು, ವಿಶ್ವ ಅಂಕಲ್ಗೆ ಮಾತ್ರ ಬುದ್ಧಿ ಕಲಿಸ್ಬೋದು, ಅಷ್ಟೇ. ಸಿಹಿ ಸತ್ತೋಗ್ತಾಳಲ್ಲ, ಆ ಟೈಮಲ್ಲಿ ಹೊರಗಡೆ ಜನ ಎಲ್ಲ ಸಿಕ್ಕಾಗ ನಿನಗೆ ಏನು ಹೇಳಿದ್ರು? ಏನೂ ಹೇಳಲಿಲ್ಲ. ನಂಗೆ ನೋಡೋಕೆ ಮನ್ಸು ಬರ್ತಿಲ್ಲ, ನೀನು ಸತ್ತೋಗ್ತಿದ್ಯಾ ಹಂಗೆ ಫ್ಯಾನ್ಸ್ ಅಂತಾರಪ್ಪ. ಅಷ್ಟೇನಾ? ಈಗ ಧಾರಾವಾಹಿ ಸೆಟ್ಟೆಲ್ಲ ಹೇಗಿದೆ? ಏನೇನು ಎಂಜಾಯ್ ಮಾಡ್ತೀರಾ ಸೆಟ್ಟಲ್ಲಿ? ಅಂದರೆ ಪ್ರತಿದಿನ ಒಂದೊಂದು ಮನೆ ಚೇಂಜ್ ಆಗ್ತಿತ್ತು. ಈಗ ಒಂದು ಮನೆ ಫಿಕ್ಸ್ ಆಗಿಬಿಟ್ಟಿದೆ, ನಾಗೇರ್ಬಾವಿ. ಅಲ್ಲೇ ಚೆನ್ನಾಗಿದೆಯಾ ಮನೆ? ಸೂಪರ್ ಆಗಿದೆ, ಫುಲ್ ಎಂಜಾಯ್ ಮಾಡ್ತೀವಿ. ಶೆಕೆನೂ ಆಗುತ್ತೆ. ಹೌದಾ? ಶೆಕೆ ಅಲ್ಲಿ ನೋಡ್ಲೂಬಾರ್ದು. ಡೈರೆಕ್ಟರ್ ಇದ್ದಾರೆ, ಕೆಲವೊಂದು ಸತಿ ಹ್ಯಾಂಡ್ ಫ್ಯಾನ್ ತೊಗೊಂಡು ಬಂದ್ಬಿಡ್ತಾರೆ. ಅಷ್ಟು ಶೆಕೆ ಆಗುತ್ತಾ? ಹಿಂಗಿರ್ತೀವಿ ನಾವು. ಶಾರ್ಟ್ ನಡೀತಾ ಇರುತ್ತೆ. ಈಗ ಶಾರ್ಟ್ ನಡೀತಾ ಇದೆ, ಫ್ಯಾನು ಆನ್ ಮಾಡಂಗಿಲ್ಲ, ಸೊ ಶೆಕೆ ಆಗುತ್ತೆ. ಹೌದು. ಅಂದರೆ ಅಲ್ಲಿ ತುಂಬ ಫ್ಯಾನ್ ಇಲ್ಲ, ರೂಮಲ್ಲಿ ಮಾತ್ರ ಇರೋದು. ಹೌದಾ? ಈ ಗಗನ್ ಸರು ವೈಶ್ಯವೆಲ್ಲ ಏನೇನು ಹೇಳ್ತಾರೆ ನಿಂಗೆ? ಏನು ಹೇಳಲ್ಲ, ಮಾತಾಡಿಸ್ತಾರೆ. ಅದೇ ಏನು ಮಾತಾಡಿಸ್ತಾರೆ? ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಅಲ್ಲ ನಿನ್ನ ಮಾತಾಡ್ತಾರಲ್ಲ, ತುಂಬ ಮಾತಾಡ್ಸಿರ್ತಾರಲ್ಲ, ಸೊ ಅದಕ್ಕೆ ಮರ್ತೋಗಿರುತ್ತೆ. ಹೌದಾ? ನಿಂಗೆ ಸೆಟ್ಟಲ್ಲಿ ಯಾರು ಏನು ಹೇಳೋದೇ ಇಲ್ವಾ? ಚೆನ್ನಾಗಿ ಮಾಡಿದೆ ರೀತು, ಇನ್ನೂ ಚೆನ್ನಾಗಿ ಮಾಡೋ, ಈ ಥರ ಬುದ್ಧಿವಾದ ಏನೂ ಹೇಳಲ್ವಾ ನಿಂಗೆ? ಹೇಳ್ತಾರೆ. ಏನೇನು ಹೇಳ್ತಾರೆ? ಏನೇ ಹೇಳ್ತಾರೆ ಅದೇ ಏನೇನು ಹೇಳ್ತಾರೆ? ಚೆನ್ನಾಗಿ ಮಾಡಿದೆ, ಇನ್ನೂ ಚೆನ್ನಾಗಿ ಮಾಡು ಅಂತ ಹೇಳ್ತಾರೆ. ನಿಂಗೆ ಯಾವ ಸೀನು ತುಂಬ ಕಷ್ಟ ಆಯಿತು ಆ್ಯಕ್ಟ್ ಮಾಡೋದು? ಯಾವುದೂ ಕಷ್ಟ ಇಲ್ಲ, ಒಂದು ಸತಿ ಪ್ರಾಕ್ಟೀಸ್ ಆಗಿದ್ರೆ ಈಸಿ ಪೀಸಿಯಾಗಿ ಮಾಡ್ಬೋದು. ಹೌದಾ? ಓಕೆ ಓಕೆ. ಡೈಲಾಗ್ ಕೂರ್ಬೇಕಷ್ಟೇ ಬಾಯಲ್ಲಿ. ಓ ಡೈಲಾಗ್ ಕೂರ್ಬೇಕಾ? ಡೈಲಾಗ್ ಕೂರಲ್ವಾ? ಕೆಲವೊಂದು ಸತಿ ನಾಲಿಗೆ ಅಂಟ್ಕೊಂಡಿರುತ್ತೆ. ಹಲ್ಲೇನಾಗಿದೆ ನಿಂಗೆ? ಹಲ್ಲು ಇಲ್ವಲ್ಲ. ಅದೇ ಏನಾಯ್ತು? ಯಾರು ಹೊಡೆದ್ರೋ ಅಥವಾ ನೀನೇ ಬಿದ್ದು ಹಾಳು ಮಾಡ್ಕೊಂಡು? ಏನು ಕತೆ? ಪೂಜೆ ನಡೀತಾ ಇತ್ತಾ, ಮ್ಯಾಂಗೋ ತಿಂತಾ ಇದ್ನ. ಓಕೆ. ಅಮ್ಮ ಪೂಜೆಗೆ ಕರೆದ್ರು, ಒಂದು ಲಾಸ್ಟ್ ಸಿಪ್ ಹಿಂಗೆ ಕಚ್ಚಕ್ಕೆ ಹೋದೆ, ಅಲ್ಲಾಡ್ತಾ ಇತ್ತು, ಬಿದ್ದೋಯ್ತು. ಈಗ ಹಲ್ಲು ಬಿದ್ದೋಯ್ತಲ್ಲ, ಸೀರಿಯಲ್ ಸೆಟ್ಟಲ್ಲಿ ಯಾರೋ ನಿನ್ನ ರೇಗ್ಸಲ್ವಾ ಹಲ್ಲು ಮುರ್ಕೊಂಡಿದ್ಯಾ ಅಂತ? ಎಲ್ಲರೂ ರೇಗಿಸ್ತಾರೆ, ಬಟ್ ಅದಕ್ಕೆಲ್ಲ ನಾನು ಖುಷಿ ಪಡ್ತೀನಿ. ಹೌದಾ? ಖುಷಿ ಪಡೋದು ಯಾಕೆ ನೀನು? ಹಲ್ಲು ಬಿದ್ದೋದ್ರೆ ಹೊಸ ಹಲ್ಲು ಬರುತ್ತಲ್ಲ. ವಾವ್, ಸೂಪರ್ ನೀನು. ಈಗ 2 ನಿಮಿಷದಲ್ಲೇ ಹಲ್ಲು ಬರ್ಸ್ಕೊಬೋದು. 2 ನಿಮಿಷದಲ್ಲಿ ಹಲ್ಲು ಬರ್ಸ್ಕೊಬೋದಾ? ಅದು ಹೆಂಗದು? ಅದು ಡೂಪ್ಲಿಕೇಟ್ ಹಲ್ಲು ಹಾಕ್ಕೊಂಡು. ಡೂಪ್ಲಿಕೇಟ್ ಹಲ್ಲು ಹಾಕದಾ? ನಂಗೆ ಗೊತ್ತೇ ಇರಲಿಲ್ಲ ಇದು. ಹಾಕ್ತೀನಿ ಅಂದರೆ ಒಂದು ಪೇಪರ್ ಕೊಟ್ಟಿದ್ದಾರೆ, ಅದನ್ನು ಹಿಂಗೆ ಹಾಕ್ಕೊಂಡ್ರೆ ಅದು ಹಿಂಗೆ ಹಲ್ಲಾಗ್ಬಿಡುತ್ತೆ. ಇದು ಅಲ್ಲಾಡ್ತಿದೆ. ಈಗ ಅದೇ ಥರ ಡೂಪ್ಲಿಕೇಟ್ ಹಲ್ಲು ಮಾಡಿಸ್ಬೇಕಷ್ಟೆ. ಓಕೆ. ಇದು ಬಿತ್ತರೆ. ಓಕೆ, ಸರಿ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.